ಸರ್ವೇ ಸಾಮಾನ್ಯವಾಗಿ ಯುವಜನತೆ ಡಿಜಿಟಲ್ ಲೋಕದಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳು ಯುವಕ ಯುವತಿಯರ ಜೀವನದ ಪ್ರಮುಖ ಭಾಗವಾಗಿದೆ. ಆದರೆ ಇದೇ ಸಮಯದಲ್ಲಿ ಶಿಕ್ಷಣ ಮತ್ತು ವೃತ್ತಿ ಜೀವನದ ಬಗ್ಗೆ ಗಂಭೀರವಾಗಿ ಯೋಚಿಸುವ ಯುವಕರ ಸಂಖ್ಯೆಯೂ ಕೂಡ ಇದೆ. ಸಾಮಾಜಿಕ ಜಾಲವನ್ನ ತಪ್ಪಿಸಿ ಉನ್ನತ ಶಿಕ್ಷಣ ಪಡೆಯೋದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸುವುದು ಸುಲಭದ ಕೆಲಸವಲ್ಲ. ವರ್ಷಗಳ ಪರಿಶ್ರಮ, ತಾಳ್ಮೆ ಮತ್ತು ಏಕಾಗ್ರತೆ ಅಗತ್ಯ. ಅಂತಹ ಅಸಾಧ್ಯವೆನಿಸುವ ಗುರಿಯನ್ನ ಸಾಧಿಸಿ ಅನೇಕ ಯುವಕರಿಗೆ ಮಾದರಿಯಾಗಿರುವ ವ್ಯಕ್ತಿ ಮಹಾರಾಷ್ಟ್ರದ ಯುವ IPS ಅಧಿಕಾರಿ ಅಭಿಜಿತ್ ತುಳಸಿರಾಮ್ ಪಾಟೀಲ್. ಸ್ನೇಹಿತರ, ಹಾಗಾದ್ರೆ ಯಾರು ಈ ಅಭಿಜಿತ್ ತುಳಸಿರಾಮ್ ಪಾಟೀಲ್? ಅವರ ಸಾಧನೆ ಏನು? ಯಾವ ರೀತಿ ತಯಾರಿ ನಡೆಸ್ತಾ ಇದ್ರು? ಎಲ್ಲವನ್ನ ತೋರಿಸ್ತಾ ಹೋಗ್ತೀವಿ. ಸ್ನೇಹಿತರ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. IPS ಹುದ್ದೆ ಪಡೆಯೋದು ಸಾಮಾನ್ಯ ಸಾಧನೆಯಲ್ಲ. ಕೇವಲ 22ನೇ ವಯಸ್ಸಿನಲ್ಲೇ UPSC ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿ ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆಯಾಗಿರುವ ಅಭಿಜಿತ್ ಅವರ ಕತೆ ಇಂದಿನ ಯುವಕರಿಗೆ ಸ್ಫೂರ್ತಿಯಾಗಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ UPSC ಪರೀಕ್ಷೆಯು ಭಾರತದ ಅತ್ಯಂತ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು. ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಪರೀಕ್ಷೆ ಬರೀತಾರೆ. ಆದರೆ ಕೆಲವರು ಮಾತ್ರ IAS, IPS ಹಾಗೂ ಇತರ ಉನ್ನತ ಸೇವೆಗಳಿಗೆ ಆಯ್ಕೆಯಾಗ್ತಾರೆ. ಈ ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಸಂದರ್ಶನ ಎಂಬ 3 ಹಂತಗಳಿರುತ್ತೆ. ಪ್ರತಿಯೊಂದು ಹಂತದಲ್ಲೂ ವಿಭಿನ್ನ ರೀತಿಯ ಸವಾಲುಗಳಿರ್ತಾವೆ. ಅಭ್ಯರ್ಥಿಗಳು ದೇಶದ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ವಿಜ್ಞಾನ, ಸಂವಿಧಾನ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆಳವಾದ ತಿಳುವಳಿಕೆ ಹೊಂದಿರಬೇಕು. UPSC ತಯಾರಿ ಒಂದು ಮ್ಯಾರಥಾನ್ ಇದ್ದಂತೆ. ಇಲ್ಲಿ ವೇಗಕ್ಕಿಂತ ನಿರಂತರತೆ ಮುಖ್ಯ. ಸರಿಯಾದ ಅಧ್ಯಯನ ವಿಧಾನ, ಉತ್ತರ ಬರೆಯುವ ಕೌಶಲ್ಯ ಮತ್ತು ಸಮಯದ ಸಮರ್ಪಕ ಬಳಕೆ ಯಶಸ್ಸಿನಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತದೆ. ಆದ್ದರಿಂದ UPSC ಕೇವಲ ಒಂದು ಪರೀಕ್ಷೆಯಲ್ಲ, ವ್ಯಕ್ತಿಯ ಸಂಪೂರ್ಣ ಸಾಮರ್ಥ್ಯವನ್ನ ರೂಪಿಸುವ ಪಯಣ. ಇಂತಹ ಪರೀಕ್ಷೆಯಲ್ಲಿ ಅಭಿಜಿತ್ ಗೆದ್ದು ಬಂದಿದ್ದಾರೆ. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಭಿವಂಡಿ ಪಟ್ಟಣದಲ್ಲಿ 1999ರ ಜೂನ್ 11ರಂದು ಜನಿಸಿದ ಅಭಿಜಿತ್ ಪಾಟೀಲ್ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೀಡುವ ಕುಟುಂಬದಲ್ಲಿ ಬೆಳೆದರು. ಅವರ ತಂದೆ ತುಳಸಿರಾಮ್ ಪಾಟೀಲ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮುಖ್ಯ ಲೆಕ್ಕ ಪರಿಶೋಧಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ತಾಯಿ ಕೂಡ ಸರ್ಕಾರಿ ನೌಕರರಾಗಿದ್ದು ನಂತರ ನಿವೃತ್ತರಾಗಿದ್ದಾರೆ. 3 ಮಕ್ಕಳ ಕುಟುಂಬದಲ್ಲಿ ಏಕೈಕ ಪುತ್ರನಾಗಿರುವ ಅಭಿಜಿತ್ ಅವರಿಗೆ 2 ಅಕ್ಕಂದಿರಿದ್ದಾರೆ. ಬಾಲ್ಯದಿಂದಲೇ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯ ಮೌಲ್ಯಗಳನ್ನ ಕಲಿತ ಅವರು ಓದಿನಲ್ಲಿ ಸದಾ ಮುಂದಿದ್ದರು. ಸ್ನೇಹಿತರೆ, UPSC ಪರೀಕ್ಷೆ ಪಾಸ್ ಮಾಡುವ ಕನಸು ಅನೇಕರಿಗಿರುತ್ತದೆ. ಆದರೆ ಅದಕ್ಕಾಗಿ ಬೇಕಾದ ಶ್ರಮ, ತಾಳ್ಮೆ ಎಲ್ಲರಲ್ಲೂ ಇರೋದಿಲ್ಲ. ಅಭಿಜಿತ್ ಅವರ ವಿಶೇಷತೆ ಅಂದರೆ ಅವರು ಕೇವಲ 22ನೇ ವಯಸ್ಸಿನಲ್ಲಿ ಮೊದಲ ಪ್ರಯತ್ನದಲ್ಲೇ UPSC ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿದ್ರು. 2022ರ UPSC ಪರೀಕ್ಷೆಯಲ್ಲಿ ಅವರು ಅಖಿಲ ಭಾರತ ಮಟ್ಟದಲ್ಲಿ 470ನೇ ರ್ಯಾಂಕ್ ಪಡೆದು ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆಯಾದರು. ಇನ್ನೊಂದು ವಿಶೇಷ ಸಂಗತಿ ಅಂದರೆ ಅವರು ಯಾವುದೇ ದುಬಾರಿ ಕೋಚಿಂಗ್ ಕೇಂದ್ರಕ್ಕೆ ಹೋಗಿರಲಿಲ್ಲ. ಸ್ವಯಂ ಅಧ್ಯಯನ, ಸರಿಯಾದ ಯೋಜನೆ ಮತ್ತು ನಿರಂತರ ಪರಿಶ್ರಮದ ಮೂಲಕ ಯಶಸ್ಸು ಸಾಧಿಸಿದ್ರು. ಪ್ರತಿದಿನ ನಿಗದಿತ ಸಮಯದಲ್ಲಿ ಓದೋದು, ಪಠ್ಯಕ್ರಮವನ್ನ ಆಳವಾಗಿ ಅಧ್ಯಯನ ಮಾಡೋದು ಹಾಗೂ ಸಮಯವನ್ನ ಸಮರ್ಪಕವಾಗಿ ನಿರ್ವಹಿಸೋದು ಅವರ ಯಶಸ್ಸಿನ ಗುಟ್ಟಾಗಿತ್ತು. ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದ ದೂರವಿದ್ದು ತಮ್ಮ ಗುರಿಯ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸಿದ್ದರು. UPSC ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿದ ಬಳಿಕ ಅಭಿಜಿತ್ ಪಾಟೀಲ್ ಭಾರತೀಯ ಪೊಲೀಸ್ ಸೇವೆಗೆ ಸೇರಿದ್ರು. ಪ್ರಸ್ತುತ ಅವರು ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಸ್ನೇಹಿತರೆ, IPS ಅಧಿಕಾರಿಯಾದ ನಂತರವೂ ಅಭಿಜಿತ್ ಪಾಟೀಲ್ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡ್ತಾ ಇದ್ದಾರೆ. ಗ್ಯಾಂಗ್ಸ್ಟರ್ ಟಾಸ್ಕ್ ಫೋರ್ಸ್ ಹಾಗೂ ಆಂಟಿ ಗ್ಯಾಂಗ್ಸ್ಟರ್ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವ ಅವರು ಅಪರಾಧ ಚಟುವಟಿಕೆಗಳ ವಿರುದ್ಧ ಹೋರಾಡುವಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ಕೇವಲ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸೋದಷ್ಟೇ ಅಲ್ಲ, ಸೇವೆಯಲ್ಲಿಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಅವರ ವಿಶೇಷತೆಯಾಗಿದೆ. ಅಭಿಜಿತ್ ಪಾಟೀಲ್ ಅವರ ಕತೆ ಇಂದಿನ ಜೆನ್ಜಿ ಯುವಕರಿಗೆ ವಿಶೇಷವಾಗಿ ಸ್ಫೂರ್ತಿಯಾಗಿದೆ. ಯಾಕಂದ್ರೆ ಅವರು ಯಶಸ್ಸಿಗಾಗಿ ಯಾವುದೇ ಶಾರ್ಟ್ ಕಟ್ ಹುಡುಕ್ಲಿಲ್ಲ. ಇಂದಿನ ಡಿಜಿಟಲ್ ಯುಗದಲ್ಲಿ ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ದಾರೆ. ಅಭಿಜಿತ್ ತಮ್ಮ ಸಮಯವನ್ನ ಗುರಿ ಸಾಧನೆಗಾಗಿ ಬಳಸಿಕೊಂಡ್ರು. ಇದರಿಂದ ಯಶಸ್ಸು ವಯಸ್ಸನ್ನ ನೋಡೋದಿಲ್ಲ ಅನ್ನೋದನ್ನ
ಅವರು ಸಾಬೀತುಪಡಿಸಿದ್ದಾರೆ. ಇಂದು ತುಂಬಾ ಜನರು UPSC ಪರೀಕ್ಷೆಯನ್ನ ಮೊದಲ ಪ್ರಯತ್ನದಲ್ಲೇ ಪಾಸ್ ಮಾಡೋದು ತುಂಬಾ ಕಷ್ಟ ಅಂತಾರೆ. ಆದ್ರೆ ಅಭಿಜಿತ್ ಪಾಟೀಲ್ ಅವರ ಸಾಧನೆ ನೋಡಿದ್ರೆ, ಸರಿಯಾದ ಯೋಜನೆ, ಶಿಸ್ತು ಮತ್ತು ಆತ್ಮವಿಶ್ವಾಸ ಇದ್ರೆ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಸಾಧಿಸೋದು ಸಾಧ್ಯ ಅನ್ನೋದು ಸ್ಪಷ್ಟವಾಗುತ್ತೆ. ಅವರ ಜೀವನ ನಮಗೆ ಮತ್ತೊಂದು ಮಹತ್ವದ ಪಾಠ ಕಲಿಸುತ್ತೆ. ಅದು ಸೌಲಭ್ಯಗಳಿಗಿಂತ ಸಂಕಲ್ಪ ಮುಖ್ಯ ಅನ್ನೋದು. ಎಲ್ರಿಗೂ ಒಂದೇ ರೀತಿಯ ಅವಕಾಶಗಳು ಸಿಗೋದಿಲ್ಲ. ಆದರೆ ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಂಡ್ರೆ ದೊಡ್ಡ ಗುರಿಗಳನ್ನ ಸಾಧಿಸಬಹುದು ಅನ್ನೋದಕ್ಕೆ ಅಭಿಜಿತ್ ಪಾಟೀಲ್ ಜೀವಂತ ಉದಾಹರಣೆಯಾಗಿದ್ದಾರೆ. ಹೌದು ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ನಿಜಕ್ಕೂ ಒತ್ತಡದಿಂದ ಕೂಡಿರುತ್ತವೆ. ಇಂದಿನ ಯುವಕರು ಉದ್ಯೋಗ, ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ಸಾಕಷ್ಟು ಒತ್ತಡ ಅನುಭವಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಭಿಜಿತ್ ಪಾಟೀಲ್ ಅವರಂತಹ ಅಧಿಕಾರಿಗಳ ಯಶೋಗಾಥೆಗಳು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತವೆ. ಅವರು ತೋರಿಸಿದ ದಾರಿ ಯಶಸ್ಸು ಅದೃಷ್ಟದಿಂದ ಬರೋದಿಲ್ಲ, ನಿರಂತರ ಪರಿಶ್ರಮದಿಂದ ಬರುತ್ತದೆ ಅನ್ನೋದನ್ನ ತಿಳಿಸುತ್ತೆ. ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಯುವಕ ದೇಶದ ಅತ್ಯುನ್ನತ ಸೇವೆಗಳಲ್ಲಿ ಒಂದಾದ ಭಾರತೀಯ ಪೊಲೀಸ್ ಸೇವೆಗೆ ಸೇರಿ ಜನರ ಸುರಕ್ಷತೆಗಾಗಿ ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಅವರ ಸಾಧನೆ ಕೇವಲ ವೈಯಕ್ತಿಕ ಯಶಸ್ಸಲ್ಲ, ಸಾವಿರಾರು ಯುವಕರ ಕನಸುಗಳಿಗೆ ಹೊಸ ಬೆಳಕು ನೀಡುವ ಕಥೆಯಾಗಿದೆ. ಅಭಿಜಿತ್ ತುಳಸಿರಾಮ್ ಪಾಟೀಲ್ ಅವರ ಜೀವನ ನಮಗೆ ಒಂದು ಮೌಲ್ಯವನ್ನ ನೀಡುತ್ತದೆ. ಗುರಿ ಸ್ಪಷ್ಟವಾಗಿದ್ದರೆ, ಪರಿಶ್ರಮ ನಿರಂತರವಾಗಿದ್ದರೆ ಮತ್ತು ಆತ್ಮವಿಶ್ವಾಸ ಅಚಲವಾಗಿದ್ದರೆ ಯಾವುದೇ ಕನಸು ದೂರ ಇರೋದಿಲ್ಲ. ಕೇವಲ 22ನೇ ವಯಸ್ಸಿನಲ್ಲಿ UPSC ಪರೀಕ್ಷೆ ಪಾಸಾಗಿ IPS ಅಧಿಕಾರಿಯಾದ ಅವರ ಸಾಧನೆ ಮುಂದಿನ ಪೀಳಿಗೆಯ ಯುವಕರಿಗೆ ಸ್ಫೂರ್ತಿಯ ದೀಪವಾಗಿದೆ. ಇತ್ತೀಚೆಗೆ IPS ಅಧಿಕಾರಿಯಾದ ಬಳಿಕ ತಮ್ಮ ತಾಯಿಯನ್ನ ಅಧಿಕಾರಿಯ ಕುರ್ಚಿಯಲ್ಲಿ ಕೂರಿಸಿ ತೆಗೆಸಿದ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಈ ಚಿತ್ರವನ್ನ ಕಂಡ ಅನೇಕರು ಇಂತಹ ಮಗನನ್ನ ಪಡೆದ ತಾಯಿ ನಿಜಕ್ಕೂ ಧನ್ಯರು ಅಂತ ಪ್ರಶಂಸೆ ಮಾಡಿದ್ರು. ಖಂಡಿತವಾಗಿಯೂ ಅಭಿಜಿತ್ ಪಾಟೀಲ್ ಅವರ ಸಾಧನೆ ಇಂದಿನ ಯುವಕರಿಗೆ ಒಂದು ಮಾದರಿ. ಡಿಜಿಟಲ್ ಲೋಕದ ವ್ಯಾಮೋಹದಿಂದ ಹೊರಬಂದು ಗುರಿಯತ್ತ ಏಕಾಗ್ರತೆಯಿಂದ ಸಾಗಿದ್ರೆ ಯಾವುದೇ ಸಾಧನೆ ಅಸಾಧ್ಯವಲ್ಲ ಅನ್ನುವುದನ್ನ ಅವರ ಜೀವನ ಸಾಬೀತುಪಡಿಸಿದೆ. ನೀವು ಕೂಡ ನಿಮ್ಮ ಶಿಕ್ಷಣ, ಉದ್ಯೋಗ ಅಥವಾ ಜೀವನದ ಯಾವುದೇ ಗುರಿಯತ್ತ ಪ್ರಾಮಾಣಿಕವಾಗಿ ಶ್ರಮಿಸಿದ್ರೆ ಅಭಿಜಿತ್ ಪಾಟೀಲ್ ಅವರಂತೆ ಉನ್ನತ ಸ್ಥಾನವನ್ನ ತಲುಪಬಹುದು. IPS ಅಧಿಕಾರಿಯ ಯೂನಿಫಾರ್ಮ್ ನೋಡಿದಾಗ ಅದು ಗೌರವ ಮತ್ತು ಪ್ರತಿಷ್ಠೆಯ ಸಂಕೇತವಾಗಿ ಕಾಣುತ್ತೆ. ಆದರೆ ಆ ಯೂನಿಫಾರ್ಮ್ ಹಿಂದೆ ಅನೇಕ ವರ್ಷಗಳ ತ್ಯಾಗ, ಕಠಿಣ ಪರಿಶ್ರಮ ಮತ್ತು ನಿದ್ದೆ ಇಲ್ಲದ ರಾತ್ರಿಗಳ ಕತೆ ಅಡಗಿರುತ್ತದೆ. ಅಭಿಜಿತ್ ಪಾಟೀಲ್ ಅವರ ಯಶಸ್ಸಿನ ಹಿಂದೆ ಕೂಡ ಇದೇ ರೀತಿಯ ಹೋರಾಟವಿದೆ. ಆದರೆ UPSC ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸುವುದು ದೊಡ್ಡ ಸಾಧನೆ ಆದರೂ ಅದರ ನಂತರ ಬರುವ ಜವಾಬ್ದಾರಿ ಇನ್ನೂ ದೊಡ್ಡದು. ಒಬ್ಬ IPS ಅಧಿಕಾರಿಯಾಗಿ ಪ್ರತಿದಿನ ಕಾನೂನು ಸುವ್ಯವಸ್ಥೆ ಕಾಪಾಡೋದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದು ಮತ್ತು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅವರ ಕರ್ತವ್ಯವಾಗಿದೆ. ಇದಕ್ಕೆ ಕೇವಲ ಪುಸ್ತಕದ ಜ್ಞಾನ ಸಾಕಾಗೋದಿಲ್ಲ. ಸಮಾಜದ ಬಗ್ಗೆ ಅರಿವು, ಮಾನಸಿಕ ಸ್ಥೈರ್ಯ ಮತ್ತು ನಾಯಕತ್ವದ ಗುಣಗಳು ಕೂಡ ಅಗತ್ಯ. ಅಭಿಜಿತ್ ಪಾಟೀಲ್ ತಮ್ಮ ಸಾಧನೆ ಮತ್ತು ಸೇವೆಯ ಮೂಲಕ ಅವರು ಸಾವಿರಾರು ಯುವಕರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದಾರೆ. ಒಬ್ಬ ಸಾಮಾನ್ಯ ಕುಟುಂಬದ ಯುವಕ ದೇಶದ ಉನ್ನತ ಹುದ್ದೆಗೆ ಏರಿರೋದು ಅನೇಕ ಕನಸುಗಳಿಗೆ ಹೊಸ ಭರವಸೆ ನೀಡಿದೆ. ಇವತ್ತು ಯುವಕರು ಅಭಿಜಿತ್ ಅವರ ಜೀವನದಿಂದ ಒಂದು ಹೊಸ ವಿಷಯವನ್ನ ಕಲಿಬೇಕು. ಯಶಸ್ಸು ಅಂದರೆ ಕೇವಲ ಒಳ್ಳೆಯ ಉದ್ಯೋಗ ಅಥವಾ ಹುದ್ದೆ ಪಡೆಯೋದಲ್ಲ, ಸಮಾಜಕ್ಕೆ ಉಪಯೋಗವಾಗುವ ವ್ಯಕ್ತಿಯಾಗಿ ಬೆಳೆಯೋದೇ ನಿಜವಾದ ಯಶಸ್ಸು. ಅಭಿಜಿತ್ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಜವಾಬ್ದಾರಿಯನ್ನ ಹೊರೋದು ಸುಲಭದ ವಿಷಯವಲ್ಲ. ಪೊಲೀಸ್ ಇಲಾಖೆಯಲ್ಲಿ ಪ್ರತಿದಿನ ಹೊಸ ಸವಾಲುಗಳು ಎದುರಾಗುತ್ತವೆ. ಈಗಾಗಲೇ ಹೇಳಿರುವಂತೆ ಸಾರ್ವಜನಿಕರ ಸುರಕ್ಷತೆ, ಕಾನೂನು ಪಾಲನೆ ಮತ್ತು ಶಾಂತಿ ಕಾಪಾಡುವ ಜವಾಬ್ದಾರಿಯನ್ನ ಅವರು ನಿರ್ವಹಿಸುತ್ತಿದ್ದಾರೆ. ಒಬ್ಬ IPS ಅಧಿಕಾರಿಯ ನಿಜವಾದ ಸಾಧನೆ ಅಂದರೆ ಕೇವಲ ಹುದ್ದೆ ಪಡೆಯೋದಲ್ಲ, ಜನರ ವಿಶ್ವಾಸವನ್ನ ಗಳಿಸೋದು. ಈ ದಾರಿಯಲ್ಲಿ ಅಭಿಜಿತ್ ಪಾಟೀಲ್ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ದಾರೆ. ಅವರ ಪಯಣ ಇನ್ನೂ ಆರಂಭದ ಹಂತದಲ್ಲಿದೆ. ಆದರೆ 22ನೇ ವಯಸ್ಸಿನಲ್ಲಿ IPS ಅಧಿಕಾರಿಯಾಗಿ ಹೊರಹೊಮ್ಮಿರೋದು ಮತ್ತು ದೇಶ ಸೇವೆಯ ಜವಾಬ್ದಾರಿಯನ್ನ ಹೊತ್ತಿರೋದು ಯುವಕರಿಗೆ ದೊಡ್ಡ ಸ್ಫೂರ್ತಿಯಾಗಿದೆ. ಅವರ ಮುಂದಿನ ಸೇವಾ ಸಾಧನೆಗಳು ಇನ್ನಷ್ಟು ಯುವಕರಿಗೆ ಮಾದರಿಯಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಸ್ನೇಹಿತರೆ, ಅಭಿಜಿತ್ ಪಾಟೀಲ್ ಅವರ ಈ ರಹಸ್ಯವನ್ನ ಫಾಲೋ ಮಾಡಿ ನೀವು ಕೂಡ ಜೀವನದಲ್ಲಿ ಯಶಸ್ವಿ ಆಗ್ತೀರಲ್ವಾ? ಈ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.